ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಕೊಬ್ಬರಿ ಇಲ್ದನ ಚಟ್ನಿ ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಲಾಸ್ಟ್ ವಿಡಿಯೋನಾಗ ಪಡ್ಡು ಮತ್ತು ದೋಸೆ ಬ್ಯಾಟರ್ನ ಹೆಂಗೆ ಮಾಡೋದು ಅಂತ ತೋರಿಸಿದೆ. ಇವತ್ತು ಕೊಬ್ಬರಿ ಇಲ್ದನ ಅದರ ಜೊತೆಗೆ ಮಾಡುವಂತಹ ಚಟ್ನಿ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ವಿಜಯಪುರದ ಯಾವುದೇ ರೆಸಿಪಿ ನೋಡೋಕೆ ಇಷ್ಟಪಡ್ತಿದ್ರು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಮೊದಲಿಗೆ ನೋಡ್ರಿ, ಶೇಂಗಾ, ಕರಿಬೇವು, ಅಲ್ಲ, ಹಸಿಮೆಣಸಿಕಾಯಿ, ಪುದೀನ, ಕೊತ್ತಂಬರಿ ಇಷ್ಟು ತೊಗೊಂಡಿನಿ. ಸೊ ಇದನ್ನು ಒಂದು ಎದ್ರೊಳಗೆ ನಾವು ಹುರ್ಕೋತೀವಲ್ಲ ಅದ್ರೊಳಗೆಲ್ಲ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಭಾಳ ಸರಳ ಐತಿ. ಆಮೇಲೆ ಈ ಚಟ್ನಿ ಜಲ್ದಿ ಹಳಸಂಗಿಲ್ಲ, ಕೊಬ್ಬರಿ ಚಟ್ನಿ ಅಂದರೆ ಜಲ್ದಿ ಹಳಸ್ತೈತಿ. ಸೊ ನೋಡಿ, ನಾನು ಒಂದು ಹನಿನ ಎಣ್ಣೆ ಹಾಕ್ಕೊಂಡು ಚೆಂದಗೆ ಹಸಿ ಶೇಂಗಾ ಏನು ತೊಗೊಂಡಿದ್ದೆ ಅದನ್ನು ಚೆಂದಗೆ ಹುರ್ಕೊಳಕತ್ತೀನಿ. ಅದ್ರ ಒಳಗನ ಪುದೀನ, ಆಮೇಲೆ ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಪುಟಾಣಿ, ಅಲ್ಲ, ಹಸಿಮೆಣಸಿನ್ಕಾಯಿ ಎಲ್ಲನೂ ಒಂದು 5 ನಿಮಿಷ ನೀವು ಚೆಂದಾಗಿ ಬಿಸಿ ಮಾಡ್ಕೋಬೇಕು. ಅದನ್ನೆಲ್ಲ ಬಿಸಿ ಮಾಡ್ಕೊಂಡ್ಮೇಲೆ ನಾವು ಮಿಕ್ಸಿ ಜಾರ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡೋಣ. ಇದ್ರೊಳಗೆ ಒಂದು ಸ್ವಲ್ಪ ನೀವು ನೀರು ಹಾಕ್ಕೊಂಡು ಇದನ್ನು ಚೆಂದಾಗಿ ರುಬ್ಕೋಬೇಕು. ನೋಡಿರಿ, ನಾನಿಲ್ಲಿ ಒಂದು ಚೂರು ಕೊಬ್ಬರಿ ಯೂಸ್ ಮಾಡಿಲ್ಲ, ಕೊಬ್ಬರಿ ಯೂಸ್ ಮಾಡಲ್ದನ್ನು ಮಾಡೀನಿ. ಅರ್ಜೆಂಟ್ ಬೇಸಿಸ್ನಾಗ ನೀವು ಬೆಳಿಗ್ಗೆ ಹುಡುಗರು ಟಿಫಿನ್ ಕಟ್ತಿದ್ರಂದ್ರೆ ಈ ರೀತಿ ನೀವು ಚಟ್ನಿ ಮಾಡಿದ್ರಂದ್ರೆ ನಿಮ್ಗೆ ಒಟ್ಟ ಇದು ಕೆಡಂಗಿಲ್ಲ. ನಾನಿಲ್ಲಿ ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಕಿದ್ದೆ, ನೀವು ಬೇಡ ಅಂತಂದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು. ಚೆಂದಾಗಿ ರುಬ್ಕೊಂಡ್ಮೇಲೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೆ. ಅದ್ರೊಳಗೆ ಕರಿಬೇವು, ಒಣ ಮೆಣಸಿನ್ಕಾಯಿ, ಸಾಸಿವೆ, ಎಣ್ಣೆ ಹಾಕಿ ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೆ. ಝಟ್ಪಟ್ ಅಂತೇಳಿ ಹುರಿದಿಟ್ಕೊಂಡಿರುವಂತಹ ಎಲ್ಲನೂ ನೀರು ಹಾಕ್ಕೊಂಡು ಚೆಂದಾಗಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ. ಸೊ ನಮ್ಮದು ಚಟ್ನಿ ರೆಡಿ ಆಗಿಬಿಟ್ಟೈತಿ. ಸೊ ಪುದೀನ ಹಾಕೋದ್ರಿಂದ ಇದ್ರ ಫ್ಲೇವರು ಮಸ್ತ್ ಬರ್ತೈತಿ. ನೀವು ಜಸ್ಟ್ ಒಂದು ಸತಿ ಈ ಚಟ್ನಿ ನಿಮ್ಮ ಮನೆ ಒಳಗೆ ಮಾಡಿ ನೋಡ್ರಿ, ಇಷ್ಟು ಟೇಸ್ಟಿ ಆಗ್ತೈತಿಲ್ಲ. ಆಮೇಲೆ ಇದ್ರದ್ದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಇದು ಜಲ್ದಿ ಹಳಸಂಗಿಲ್ಲ. ಜಲ್ದಿ ಹಳಸದೇ ಇರೋ ಕಾರಣ ನೀವು ಇದನ್ನು ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡ್ಕೋಬೋದು. ಸೊ ನಿಜವಾಗ್ಲೂ ಸ್ನೇಹಿತರೆ ಚಟ್ನಿ ಭಾಳ ಟೇಸ್ಟಿಯಾಗಿತ್ತು. ನಾನು ಇದನ್ನು ಪಡ್ಡು ಜೊತೆಗೆ ಮಾಡಿದ್ದೆ. ಲಾಸ್ಟ್ ವಿಡಿಯೋ ತೋರಿಸಿ ನಾನು ನಿಮಗೆ ಪಡ್ಡದ ಬ್ಯಾಟರ್ ನಾವು ಹೆಂಗೆ ಮಾಡ್ತೀವಿ ಅಂತ ಹೇಳಿ. ಸೊ ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಕೊಂಡು ಬರ್ರಿ. ಈ ರೆಸಿಪಿ ನೀವು ಟ್ರೈ ಮಾಡಿ ನೋಡಿರಿ. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆಮೇಲೆ ಈ ರೆಸಿಪಿ ಹೆಂಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತೀನಿ ಸ್ನೇಹಿತರೆ. ಧನ್ಯವಾದಗಳು.